ಹೌದು ಸ್ನೇಹಿತರೆ, 24 ಕ್ಯಾರೆಟ್ ಚಿನ್ನದ ಬೆಲೆ ಮಾರ್ಚ್ ತಿಂಗಳ ಆರಂಭದಿಂದ ಇಂದಿನವರೆಗೆ ನೋಡಿದರೆ 10 ಗ್ರಾಮ್ಗೆ ಸುಮಾರು 10,980ರಷ್ಟು ಕಡಿಮೆ ಆಗಿದೆ. ಅಂದರೆ 1 ಗ್ರಾಮ್ಗೆ ಸುಮಾರು 1,098ರಷ್ಟು ಇಳಿಕೆ ಆಗಿರುವಂಥದ್ದು. ನೀವೇನಾದರೂ ಚಿನ್ನ ಖರೀದಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಇದು ನಿಮಗೆ ಒಳ್ಳೆಯ ಸುದ್ದಿ ಅಂತಲೇ ಹೇಳಬಹುದು. ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ನೋಡೋದು ಇಂದಿನ 22 ಕ್ಯಾರೆಟ್, 24 ಕ್ಯಾರೆಟ್ ಮತ್ತು 18 ಕ್ಯಾರೆಟ್ ಚಿನ್ನದ ಬೆಲೆ, ಬೆಳ್ಳಿಯ ಬೆಲೆ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಮತ್ತು ಅಡಿಕೆಯ ಮಾರುಕಟ್ಟೆಯ ಬೆಲೆ ಎಲ್ಲ ಅಪ್ಡೇಟ್ ಈ ಒಂದೇ ವಿಡಿಯೋದಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತು ಇದೇ ರೀತಿಯ ಫಾಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ಮೊದಲಿಗೆ 24 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ 1 ಗ್ರಾಮ್ಗೆ 16,211, ನಿನ್ನೆಗೆ ಕಂಪೇರ್ ಮಾಡೋದಾದರೆ 77 ರೂಪಾಯಿ ಕಡಿಮೆ ಆಗಿರುವಂಥದ್ದು. 10 ಗ್ರಾಮ್ಗೆ 1,62,110 ರೂಪಾಯಿ ಆಗಿರುವಂಥದ್ದು. ಸೊ 10 ಗ್ರಾಮ್ಗೆ 770 ರೂಪಾಯಿ ಕಡಿಮೆ ಆಗಿರುವಂಥದ್ದು. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 14,860, ಅದೇ ರೀತಿ 10 ಗ್ರಾಮ್ಗೆ 1,48,600 ರೂಪಾಯಿ ಆಗಿರುವಂಥದ್ದು. ಇನ್ನು 18 ಕ್ಯಾರೆಟ್ ಚಿನ್ನದ ಬೆಲೆ ನೋಡೋದಾದರೆ ಪ್ರತಿ 1 ಗ್ರಾಮ್ಗೆ 12,158, ಅದೇ ರೀತಿ 10 ಗ್ರಾಮ್ಗೆ 1,21,580 ರೂಪಾಯಿ ಆಗಿರುವಂಥದ್ದು. ಇನ್ನು ಬೆಳ್ಳಿಯ ಬೆಲೆ ನೋಡೋದಾದರೆ ಯಾವುದೇ ರೀತಿಯ ಬದಲಾವಣೆಗಳು ಆಗಿಲ್ಲ. 1 ಗ್ರಾಮ್ಗೆ 295 ರೂಪಾಯಿ, ಅದೇ ರೀತಿ 1 kgಗೆ 2,95,000 ರೂಪಾಯಿ ಆಗಿರುವಂಥದ್ದು. ಇನ್ನು ಪೆಟ್ರೋಲ್ ಆ್ಯಂಡ್ ಡೀಸೆಲ್ ಪ್ರೈಸ್ ನೋಡೋದಾದರೆ ಪೆಟ್ರೋಲ್ಗೆ ಪ್ರತಿ ಲೀಟರ್ಗೆ 103.50 ಪೈಸಾ ಆಗಿದೆ, ಅದೇ ರೀತಿ ಡೀಸೆಲ್ಗೆ 90.03 ಪೈಸಾ ಆಗಿರುವಂಥದ್ದು. ಇನ್ನು ಅಡಿಕೆ ಬೆಲೆ ನೋಡೋದಾದರೆ ಹಳೆ ಅಡಿಕೆಗೆ ಪ್ರತಿ ಕ್ವಿಂಟಲ್ಗೆ 32,000ದಿಂದ 50,000ದವರೆಗೆ ಇರುವಂಥದ್ದು, ಹೊಸ ಅಡಿಕೆಗೆ 29,000ದಿಂದ 47,000ದವರೆಗೆ ಕ್ವಿಂಟಲ್ಗೆ ಇರುವಂಥದ್ದು. ಇದೇ ರೀತಿ ಡೈಲಿ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಒಂದು ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಬಾಯ್ ಬಾಯ್.